ಎಲ್ಲರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇವತ್ತು ನಾನು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಹಾಗೂ ಆದಿಯಿಂದಲೂ ಅದನ್ನು ಆಚರಿಸಿಕೊಂಡು ಬಂದಂಥ ಸಂಪ್ರದಾಯದ ಬಗ್ಗೆ ಮಾತಾಡ್ತೀನಿ. ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಹೆಸರು, ಆಚರಣೆ ಮತ್ತು ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತೆ. ಸೂರ್ಯದೇವನ ಹಬ್ಬವೆಂದೇ ಪರಿಗಣಿಸಲಾದ ಈ ಹಬ್ಬನ ಪ್ರತಿ ವರ್ಷ ಜನವರಿ 14 ಅಥವಾ 15 ಮಾಡಲಾಗುತ್ತೆ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಭೌಗೋಳಿಕ ಹಿನ್ನೆಲೆ ಇದೆ. ಸೂರ್ಯನು ತನ್ನ ಸ್ಥಾನವನ್ನು ಬದಲಾಯಿಸುವ ಮತ್ತು ಉತ್ತರ ಗೋಳಾರ್ಧದ ಕಡೆಗೆ ಚಲಿಸಲು ಪ್ರಾರಂಭಿಸುವ ದಿನವನ್ನು ಗುರುತಿಸುತ್ತೆ. ಈ ದಿನದಿಂದ ಜನರು ಹೆಚ್ಚು ದಿನಗಳು ಮತ್ತು ಕಡಿಮೆ ರಾತ್ರಿಗಳನ್ನು ಕಾಣಬಹುದು. ಈ ಹಬ್ಬಕ್ಕೆ ಧಾರ್ಮಿಕ ಮಹತ್ವವೂ ಇದೆ, ಪೌರಾಣಿಕ ಮಹತ್ವವೂ ಇದೆ. ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ, ಪೌರಾಣಿಕ ಹಿನ್ನೆಲೆ ಅಂದರೆ ಸೂರ್ಯದೇವ ತನ್ನ ಮಗನಾದ ಶನಿಯನ್ನ ಮಕರ ಸಂಕ್ರಾಂತಿ ಹಬ್ಬದ ದಿನವೇ ಭೇಟಿಯಾಗ್ತಾನೆ ಮತ್ತು ಸೂರ್ಯನಿಗೂ ಶನಿಗೂ ಅಷ್ಟೊಂದು ಹಿತಕರ ಸಂಬಂಧ ಇರುವುದಿಲ್ಲ. ಹಾಗಾಗಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಶನಿದೇವರು ಚೆನ್ನಾಗಿ ಹೊಂದಿಕೊಳ್ಳೋದಿಲ್ಲ. ಆದ್ದರಿಂದ ಮಕರ ಸಂಕ್ರಾಂತಿಯಂದು ಕಹಿ ಭೂತಕಾಲವನ್ನು ಮರೆತು ಹೊಸ ಆರಂಭವನ್ನು ಪ್ರಾರಂಭಿಸ್ತಾರೆ ಅನ್ನೋ ಒಂದು ವಿಚಾರ ಕೂಡ ಇದೆ. ಆಮೇಲೆ ಮಹಾಭಾರತದ ಪ್ರಕಾರ ಗಾಯಗೊಂಡ ಭೀಷ್ಮಾಚಾರ್ಯರು ಸ್ವರ್ಗೀಯ ಮನೆಯನ್ನು ಪಡೆಯೋದಕ್ಕೋಸ್ಕರ ಮಕರ ಸಂಕ್ರಾಂತಿಯಂದು ತಮ್ಮ ದೇಹವನ್ನು ಬಿಟ್ಟು ಕಾಲಹರಣ ಮಾಡಲು ನಿರ್ಧರಿಸಿದರು. ಅಂದಿನಿಂದ ಮಕರ ಸಂಕ್ರಾಂತಿಯಂದು ಸಾಯುವವರು ನಿರ್ವಾಣವನ್ನು ಪಡೀತಾರೆ ಅನ್ನೋ ಒಂದು ಅಚಲವಾದ ನಂಬಿಕೆ ಕೂಡ ಇದೆ. ಮತ್ತು ಮಕರ ಸಂಕ್ರಾಂತಿಯ ದಿನದಂದೇ ರಾಜ ಭಗೀರಥನು ಪವಿತ್ರ ಗಂಗಾ ನದಿಯನ್ನು ಭೂಮಿಗೆ ತಂದನು ಮತ್ತು ರಾಜ ಸಾಗರನು ಆ ಗಂಗಾ ನದಿಯಿಂದ ಅವನ ಪುತ್ರರ ಆತ್ಮಗಳನ್ನು ತೊಳೆದು ವಿಮೋಚನೆಗೊಳಿಸ್ದ ಅನ್ನೋ ನಂಬಿಕೆ ಕೂಡ ಇದೆ. ಮಕರ ಸಂಕ್ರಾಂತಿನ ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತೆ. ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಮತ್ತು ಸೂರ್ಯದೇವನನ್ನು ಪ್ರಾರ್ಥಿಸ್ತಾರೆ. ಇಂತಹ ಪವಿತ್ರವಾದ ದಿನದಂದು ಎಳ್ಳಿನ ಮಹತ್ವ ಹೆಚ್ಚು. ಎಳ್ಳಿನಲ್ಲಿ ಅಧಿಕ ಎಣ್ಣೆಯ ಅಂಶವಿರುವುದರಿಂದ ಎಳ್ಳಿನ ಪದಾರ್ಥದಿಂದ ಮಾಡಿದ ಖಾದ್ಯಗಳನ್ನು ಜನರು ದಾನ ಮಾಡಿ ತಾವು ಭುಂಜಿಸ್ತಾರೆ. ಕರ್ನಾಟಕದಲ್ಲಿ ಎಳ್ಳು ಬೆಲ್ಲವನ್ನು ಬೀರುವ ಸಂಪ್ರದಾಯ ಕೂಡ ಇದೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವುದನ್ನು ಸಂಕ್ರಾಂತಿ ಅಂತ ಕರೀತಾರೆ. ಈ ದಿನ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಆದ್ದರಿಂದ ಇದನ್ನು ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಬೆಳೆಗಳ ಉತ್ತಮ ಫಸಲುಗಳನ್ನು ಪಡೆದ ಸಂತೋಷದಲ್ಲಿ ಮಕರ ಸಂಕ್ರಾಂತಿಯನ್ನು ರೈತರು ಆಚರಿಸ್ತಾರೆ. ಈ ಹಬ್ಬವು ಸಂಪೂರ್ಣವಾಗಿ ಸೂರ್ಯದೇವರಿಗೆ ಸಂಬಂಧಿಸಿದೆ. ಈ ಹಬ್ಬದ ದಿನ ಸೂರ್ಯದೇವರನ್ನು ಪೂಜಿಸಿ ಮತ್ತು ದೇವರಿಗೆ ಹೊಸ ಅಕ್ಕಿ ಮತ್ತು ಎಳ್ಳು ಕಿಚಡಿಯನ್ನು ಅರ್ಪಿಸಲಾಗುತ್ತೆ. ಉಪಸಂಹಾರ ಏನು ಅಂದರೆ, ಈ ವರ್ಷ ಉತ್ತಮ ಬೆಳೆ ನೀಡಿದ್ದಕ್ಕಾಗಿ ಸೂರ್ಯದೇವನಿಗೆ ಧನ್ಯವಾದ ಸಲ್ಲಿಸಲು ಜನರು ಸೂರ್ಯನನ್ನು ಪೂಜಿಸ್ತಾರೆ. ಈ ರೀತಿಯಾಗಿ ಮಕರ ಸಂಕ್ರಾಂತಿಯನ್ನು ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಕುಂಭಮೇಳ, ವಿಶೇಷವಾದ ಕುಂಭಮೇಳ ಕೂಡ ಅನೇಕ ಕಡೆ ನಡೆಯುತ್ತೆ. ಕೋಟ್ಯಾಂತರ ಭಕ್ತರು ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಿ ಅವರ ಪಾಪಕರ್ಮಗಳನ್ನು ತೊಳಿತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಿ ನಮ್ಮ ಪಾಪಕರ್ಮಗಳನ್ನು ತೊಳೆದು ಎಳ್ಳು ಬೆಲ್ಲವನ್ನು ಹಂಚಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.